ಸೂಲಿಬೆಲೆಯ ಶ್ರೀ ರುಕ್ಮಿಣಿ ಪಾಂಡುರಂಗ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮಕೋಟಿ ನಾಮಸ್ಮರಣೆ ಹೇಗಿತ್ತು ನೋಡಿ. ಸೂಲಿಬೆಲೆಯ ಪ್ರಸಿದ್ಧ ರುಕ್ಮಿಣಿ ಶ್ರೀ ಪಾಂಡುರಂಗ ಸ್ವಾಮಿ ದೇವಾಲಯದಲ್ಲಿ ಲೋಕ ಕಲ್ಯಾಣ ಅರ್ಥವಾದಿ ಜೊನ್ನಹಳ್ಳಿ ಪುಟ್ಟಣ್ಣನವರ ಕಕಾರ್ಯದಲ್ಲಿ 2 ದಿನಗಳ ಕಾಲ ಹಮ್ಮಿಕೊಂಡಿದ್ದ ಶ್ರೀರಾಮನಾಮ ಕೋಟಿ ಸ್ಮರಣೆ ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಿಂದ ನೆರವೇರಿತು. ಸುತ್ತಮುತ್ತಲ ಹಳ್ಳಿಗಳ ಭಜನಾ ತಂಡದವರು ನಿರಂತರ ರಾಮಸ್ಮರಣೆ ಮಾಡಿ ಭಜನೆ ನೆರವೇರಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಕಲ್ಲಿನರಾಗಿ ಭಗವಂತನ ಕೃಪೆಗೆ ಪಾತ್ರರಾದರು. ಈ ಸಮಯದಲ್ಲಿ ಹಿರಿಯ ಕಲಾವಿದರಾದ ಜೊನ್ನಳ್ಳಿ ಪುಟ್ಟಣ್ಣನವರು ಮಾತನಾಡಿ, ಶ್ರೀರಾಮನಾಮ ಕೋಟಿ ಸ್ಮರಣೆಯಿಂದ ಎಲ್ಲರಿಗೂ ಒಳಿತಾಗಲಿ ಹಾಗೂ ಕಾಲಕಾಲಕ್ಕೆ ಮಳೆ ಬೆಳೆ ಸಮೃದ್ಧಿಯಾಗಿ ಎಲ್ಲರೂ ಸುಖ ಸಂತೋಷದಿಂದ ಇರಲಿ ಎಂಬ ಉದ್ದೇಶದಿಂದ ಈ 2 ದಿನಗಳ ಕಾಲ ಶ್ರೀರಾಮನಾಮ ಕೋಟಿ ಸ್ಮರಣೆ ಕಾರ್ಯಕ್ರಮವನ್ನು ಸೂಲಿಬೆಲೆಯ ಪಾಂಡುರಂಗ ಸ್ವಾಮಿ ದೇವಾಲಯದಲ್ಲಿ ಹಮ್ಮಿಕೊಂಡಿದ್ದು. ಈ ಕಾರ್ಯಕ್ರಮ ನೂರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನೆರವೇರಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನೂರಾರು ಜನರಿಗೆ ಅನ್ನ ಸಂತರ್ಪಣೆ ಹಾಗೂ ಪಾನಕ ಮಜ್ಜಿಗೆ ಕೋಸಂಬರಿಯನ್ನು ವಿತರಣೆ ಮಾಡಲಾಯಿತು. ದೇವಾಲಯ ಸಮಿತಿಯ ಸದಸ್ಯರಾದ ಪೈಂಟರ್ ರಮೇಶ್ ಮಾತನಾಡಿ, ಶ್ರೀರಾಮನವಮಿಯ ಹಬ್ಬದ ಅಂಗವಾಗಿ ಶ್ರೀ ಪಾಂಡುರಂಗ ಸ್ವಾಮಿ ದೇವಾಲಯದಲ್ಲಿ 3ನೇ ವರ್ಷದ ಶ್ರೀರಾಮನಾಮ ಕೋಟಿ ಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕಲಾವಿದರಾದ ಜನನಳ್ಳಿ ಪುಟ್ಟಣ್ಣ ರೆಡ್ಡಲ್ಲಿ, ಕೆಂಪದಿಂಬಣ್ಣ ಗುರುಸ್ವಾಮಿ ವೆಂಕಟರಮಣಪ್ಪ, ಬಳ್ಳಾಪುರ ಕೃಷ್ಣಪ್ಪ ಮರವೆ, ಕೃಷ್ಣಪ್ಪ ಪೈಂಟರ್ ರಮೇಶ್, ಹೇಮಂತ್ ರುದ್ರೇಶ್ ಇನ್ನು ಮುಂತಾದವರು ಇದ್ದರು.